ರಾಜನಗರಿ ಹುಬ್ಬಳ್ಳಿಯಲ್ಲಿ ಅರೆಬೆತ್ತಲೆ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ ರೈತರು. ಹುಬ್ಬಳ್ಳಿಯಲ್ಲಿ ರೈತರ ಪ್ರತಿಭಟನೆಗೆ ಸಾಥ್ ಕೊಟ್ಟ ಯೋಧ, ಸೈನಿಕ ಪ್ರತಿಭಟನೆಗೆ ಸಾಥ್ ನೀಡುತ್ತಿದ್ದಂತೆ ವಶಕ್ಕೆ ಪಡೆದ ಪೊಲೀಸರು. ಹಗ್ಗಕ್ಕೆ ಕೊರಳಡ್ಡಿ ಬೇಡುವೇನೋ, ರೈತ ವಿರೋಧಿ ನಿರ್ಧಾರಕ್ಕೆ ಕೈಬಿಡಿ, ರೈತನ ವಿನೂತನ ಪ್ರತಿಭಟನೆ. ಕೃಷಿ ಬಿಲ್ ವಿರೋಧಿಸಿ ಭಾರತ ಬಂದ್ ಹಿನ್ನೆಲೆ ಗಡಿ ಜಿಲ್ಲೆ ಬೀದರ್ಗೆ ತಟ್ಟದ ಬಂದ್ ಬಿಸಿ. ಕೃಷಿ ಕಾಯ್ದೆ ಹಾಗೂ ಭೂ ಸುಧಾರಣೆ ಕಾಯ್ದೆ ವಿರೋಧಿಸಿ ಭಾರತ ಬಂದ್ ಕರೆ ನೀಡಿರುವ ಹಿನ್ನೆಲೆ ರೈತ ಮುಖಂಡರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದರು. ಕೃಷಿ ಕಾಯ್ದೆ ಹಾಗೂ ಭೂ ಸುಧಾರಣೆ ಕಾಯ್ದೆ ವಿರೋಧಿಸಿ ಭಾರತ ಬಂದ್ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ರೈತ ಮುಖಂಡರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದರು. ನಗರದ ಚನ್ನಮರುತ್ತದಲ್ಲಿ ಪ್ರತಿಭಟನಾ ಘೋಷಣೆ ಕೂಗಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಈ ಕೂಡಲೇ ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾಯ್ದೆಯನ್ನ ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಬರಲಿ ವಿರೋಧಿ ಸರ್ಕಾರಕ್ಕೆ ಕಾನೂನು ಹಿಂಪಡಲಿ. ಏನು ಕೇಂದ್ರ ಸರ್ಕಾರ ಕಣ್ ತೆಗಿಬೇಕಂತೇಳಿ ರೈತ ಸಂಘಟನೆ, ಕನ್ನಡ ಪರ ಸಂಘಟನೆಗಳು ನಾವು ಉರುಳು ಸೇವೆ ಕೂಡ ಮಾಡಿದ್ದೇವೆ. ಅಂಬೆಗಾಲು ನಡಿಗೆ ಉರುಳು ಸೇವೆ ಹಾಗೂ ಅರಬೆತ್ತಲೆ ಸೇವೆ ಏನು ಮಾಡಿದ್ದೇವೆ. ಈಗ ಈ ಕೂಡಲೇ ಇದನ್ನಾದರೂ ನೋಡಿ ರೈತರಿಗೆ ಏನು ತೊಂದರೆ ಆಗ್ತಿದೆ ಅಂತೇಳಿ ಕೇಂದ್ರ ಸರ್ಕಾರ ಕಣ್ ತೆಗಿಬೇಕನ್ನುವಂಥದ್ದು ನೀತಿಯನ್ನು ನಾವು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇವೆ. ಮಂಜುನಾಥ್ ಲುತಿಮಠ್, ಕರ್ನಾಟಕ ರಕ್ಷಣೆ ಪ್ರವೀಣ್ ಶೆಟ್ಟಿ ಬಣ, ಧಾರವಾಡ ಜಿಲ್ಲಾಧ್ಯಕ್ಷ. ರೈತರಿಗೆ ಅನ್ಯಾಯವಾಗಬಾರದೆಂದು ಹೇಳುತ್ತಲೇ ಯೂನಿಫಾರ್ಮ್ ಮೇಲೆ ಹಸಿರು ಟವಲ್ ಹಾಕಿ ಪ್ರತಿಭಟನೆ ನಡೆಸಿದ ಯೋಧನನ್ನ ಸುಮಾರು 2 ಗಂಟೆಗಳ ಕಾಲ ಠಾಣೆಯಲ್ಲಿ ಕೂಡಿ ಹಾಕಿರುವ ಘಟನೆ ನಡೆದಿದೆ. ನನಗೆ ಅನ್ನದ ಋಣವಿದೆ, ಹಾಗಾಗಿಯೇ ರಜೆಯಲ್ಲಿದ್ದರೂ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ನೀಡಲು ಯೂನಿಫಾರ್ಮ್ನೊಂದಿಗೆ ಬಂದಿದ್ದೇನೆ. ನನಗೆ ಯಾವುದೇ ಪಕ್ಷಗಳು ಬೇಕಾಗಿಲ್ಲ. ರೈತರಿಗೆ ಅನ್ಯಾಯವಾಗಬಾರದೆಂದು ಹೇಳುತ್ತಲೇ ಯೂನಿಫಾರ್ಮ್ ಮೇಲೆ ಹಸಿರು ಟವಲ್ ಹಾಕಿ ಪ್ರತಿಭಟನೆ ನಡೆಸಿದ ಯೋಧನನ್ನ ಪೊಲೀಸರು ವಶಕ್ಕೆ ಪಡೆದು ಸುಮಾರು 2 ಗಂಟೆಯಿಂದಲೇ ಠಾಣೆಯಲ್ಲಿ ಕೂಡಿ ಹಾಕಿರುವ ಘಟನೆ ನಡೆದಿದೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಬರದ್ವಾಡ ಗ್ರಾಮದ ರಮೇಶ್ ಮಾಡಳ್ಳಿ ಎಂಬ ಯೋಧ ರಜೆಗಾಗಿ ತನ್ನೂರಿಗೆ ಬಂದಿದ್ದಾನೆ. ರೈತರ ಮೇಲೆ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ತಾನು ಧ್ವನಿ ಎತ್ತುವ ಉದ್ದೇಶದಿಂದ ಚನ್ನಮರುತ್ತದಲ್ಲಿಯೇ ಕೆಲಕಾಲ ಧರಣಿ ನಡೆಸಿದ್ರು. ಇನ್ನು ಪ್ರತಿಭಟನೆ ಮಾಡಬೇಕೆಂದು ಕೂತಾಗ ಪೊಲೀಸರು ಬಂದು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಯೋಧನನ್ನ ವಶಕ್ಕೆ ಪಡೆದು ಆದಾಗಲೇ 2 ಗಂಟೆಗೂ ಹೆಚ್ಚು ಕಾಲವಾದರೂ ಇನ್ನು ಠಾಣೆಯಲ್ಲಿ ಕೂಡಿ ಹಾಕಿರುವುದು ಯೋಧನಿಗೆ ಕೊಡುವ ಗೌರವನ ಎಂದು ಪ್ರಶ್ನಿಸುವಂತಾಗಿದೆ. ರೈತರ ಪರವಾಗಿ ಬಂದ ಯೋಧನ ಸ್ಥಿತಿ ಹೀಗೆ ಆಗಿರುವುದು ಪ್ರಜ್ಞಾವಂತರಲ್ಲಿ ಅಹಸ್ಯ ಮೂಡಿಸಿದೆ. ತಾಲೂಕಿನ ರೈತರಿಗೆ ಜಯವಾಗಲಿ, ರೈತರಿಗೆ ಜಯವಾಗಲಿ, ರೈತರಿಗೆ ಜಯವಾಗಲಿ, ರೈತರಿಗೆ ಜಯವಾಗಲಿ, ಜಯವಾಗಲಿ. ಕ್ಯಾಮ್ರಾ ತಗೋ ಇಂತವ
ಅಣ್ಣ ಗ್ಲಾಸ್ ತೆಗೀರಿ ರಾಜು ಹಿಂದೆ ಕುಂದಗೋಳ ತಾಲೂಕಿನ ಹೆಮ್ಮೆ ಯೋಧನಿಗೆ ಜಯವಾಗಲಿ. ಕುಂದಗೋಳ ತಾಲೂಕಿನ ಹೆಮ್ಮೆ ಯೋಧನಿಗೆ. ರಮೇಶ್ ಮಾತಾಡಲಿ ನಮ್ಮ ತಾಲೂಕಿನ ಹಿಂದ್ ಬಾರ ಎಂತ ಮೊಬೈಲ್ ಸರ್ ನಾನು ರಜೆಲಿದ್ದೀನಿ ಏನೋ ಒಂದು ಮನಸ್ಸಿಗೆ ಬಂತಪ್ಪ ರೈತರ ಸಪೋರ್ಟ್ ಮಾಡೋ ಅಂತೇಳಿ ಅದು ಬಿಟ್ಟರೆ ಬೇರೆ ಏನು ವಿಷಯ ಇಲ್ಲ ಯಾವುದೇ ಪಕ್ಷದಾಗಿ ಏನಿಲ್ಲ ನಾನು ನೆಕ್ಸ್ಟ್ ರಜೆಯಲ್ಲಿ ನಾನು 17ಕ್ಕೆ YS ಫ್ಲೈಟ್ ಹುಬ್ಳಿಯಿಂದ ಬೆಂಗಳೂರಿಂದ ಕಲ್ಕತ್ತಾದಿಂದ ನಾನು ತಿಮ್ಮಾಪುರ ಹೋಗ್ತಾ ಇದ್ದೀನಿ. ಪೋಸ್ಟಿಂಗ್ ಆಗಿದೆ. ನಾನು 17 ವರ್ಷ ರನ್ನಿಂಗ್ ಆಗ್ತಾ ಇದೆ. ಜನವರಿಲಿ ನನ್ನ ರಿಟೈರ್ಮೆಂಟ್ ಇತ್ತು. ಸೊ ನಾನು ನೆಕ್ಸ್ಟ್ ಎಕ್ಸ್ಟೆನ್ಷನ್ ಮಾಡಿದ್ದೇನೆ. ಇಲ್ಲಿ ಬರ್ಲಿಕ್ಕೆ ಕಾರಣ ಏನೋ ಒಂದು ರೈತರು ನಡೀತಾ ಇದೆ ದೇಶದಾದ್ಯಂತ ಅನ್ನದ ಬೆಲೆ ನಮಗೂ ಗೊತ್ತಿದೆ. ಸೊ ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಬೇರೆ ಏನು ಯಾವುದೇ ಸರ್ಕಾರದಾಗ್ಲಿ ಅಥವಾ ಪಕ್ಷದಾಗ್ಲಿ ನಂಗೆ ಏನು ತೊಂದರೆ ಇಲ್ಲ. ನಮ್ಗೆ ಯಾವ್ದು ಸಂಬಂಧನೂ ಇರಲ್ಲ. ಸೊ ಅನ್ನದ ಬೆಲೆ ನನಗೆ ಗೊತ್ತಿರೋದ್ರಿಂದ ನಾನು ನಿಮಗೆ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೆ ಅಷ್ಟೇ. ಆನ್ ಡ್ಯೂಟಿ ರಜೆಲ್ ಇದ್ದೀನಲ್ಲ, ಇವಾಗಲೂ ಸರ್ವಿಸಲ್ಲೇ ಮಾಡೋಳಿ ನಂದು 3 ವರ್ಷ ನಾನು ಟ್ರೈನಿಂಗ್ ಸೆಂಟ್ರಲ್ಲಿ ಮುಗಿಸಿದ್ದೀನಿ ಟೀಚರ್ ಆಗಿ, ಡ್ರಿಲ್ ಇನ್ಸ್ಟ್ರಕ್ಟರ್ ಆಗಿ. ಸೊ ನೆಕ್ಸ್ಟ್ ಪೋಸ್ಟಿಂಗ್ ಆಯಿತು. ನಮ್ಮದು 3 ವರ್ಷ ಟ್ರೈನಿಂಗ್ ಸೆಂಟರ್ ಇರುತ್ತೆ. ಸೊ ನೆಕ್ಸ್ಟ್ 3 ವರ್ಷ ಪೀಸ್ ಅಥವಾ ಫೀಲ್ಡ್ ಇರುತ್ತೆ. ಅದು ಮುಗಿಸ್ಕೊಂಡು ಮತ್ತೆ ನಾವು ಟ್ರೈನಿಂಗ್ ಸೆಂಟರ್ಗೆ ಬರ್ತೀನಿ. ಐ ಎಮ್ ಎ ಟೀಚರ್ ಇನ್ ಡ್ರಿಲ್ ಇನ್ಸ್ಟ್ರಕ್ಟರ್. ಸೊ ಐ ಬಟ್ ಐ ಓನ್ಲಿ ಜಸ್ಟ್ ಯಾವ್ದು ಹೇಳಿ, ಇದು ನನ್ನ ಡ್ರಿಲ್ ಇನ್ಸ್ಟ್ರಕ್ಟರ್ ಅಂತೇಳಿ. ಇದು ನನ್ನ RR ಅಲ್ಲಿ ಅಂದರೆ ರಾಷ್ಟ್ರೀಯ ರೈಫಲ್ ಸರ್ವ್ ಮಾಡಿದ್ದಕ್ಕೆ ನಮ್ಗೆ ಕೊಡ್ತಾರೆ. ರೈತರು ಏನು ಉದ್ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ನೀವು ಅದಕ್ಕೆ ಯಾವ ರೀತಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ? ಏನಿಲ್ಲ, ಅನ್ನದ ಬೆಲೆಗಷ್ಟೇ. ಸೊ ಅದ್ರ ಬಗ್ಗೆ ಏನೇನು ಕಾನೂನು ಇದೆ. ಸೊ ನೆಕ್ಸ್ಟ್ APMC ಇದಾಯ್ತು, ಭೂ ಸುಧಾರಣೆದಾಯ್ತು. ಸೊ ಅವ್ರು ಕೇಳ್ತಾ ಇದ್ರೆ ಅವ್ರಿಗೆ ಕೊಡದೇ ಇದ್ರೆ ಮತ್ತೆ ಯಾರಿಗೆ ಕೊಡ್ತೀರಾ? ಅವ್ನು ದೇಶದ ಬೆನ್ನೆಲುಬು ಅಂತ ಹೇಳ್ತೀರಾ, ನಾವು ದೇಶದ ರಕ್ಷಕರು ಅಂತ ಹೇಳ್ತೀವಿ. ಸೊ ನನಗೆ ಅನ್ನದ ಬೆಲೆ ಗೊತ್ತಿದೆ. ಸೊ ಅದಕ್ಕೋಸ್ಕರ ನನ್ನ ಸ್ವೇಚ್ಛೆಯಿಂದ ನಾನು ಬಂದು ಕೂತ್ಕೊಂಡಿದ್ದೀನಿ, ಸಪೋರ್ಟ್ ಮಾಡ್ತಾ ಇದ್ದೀನಿ, ಬೇರೆ ಏನಿಲ್ಲ. ಭಾರತ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು ರೈತರೊಬ್ಬ ವಿನೂತನವಾಗಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ನಡೆಯನ್ನ ಖಂಡಿಸಿದ್ದು ಎಲ್ಲರ ಗಮನ ಸೆಳೆಯುವಂತೆ ಮಾಡಿದೆ. ಎಪಿಎಂಸಿ ಕಾಯ್ದೆ ಹಾಗೂ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಕರೆ ನೀಡಿರುವ ಭಾರತ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು ರೈತರೊಬ್ಬ ವಿನೂತನವಾಗಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ನಡೆಯನ್ನ ಖಂಡಿಸಿದ್ದು ಎಲ್ಲರ ಗಮನ ಸೆಳೆಯುವಂತೆ ಮಾಡಿತು. ಹೌದು, ಇಂದು ಭಾರತ್ ಬಂದ್ ಹಿನ್ನೆಲೆ ರೈತನಿಂದ ಚನ್ನಮರುತ್ತದಲ್ಲಿ ವಿನೂತನ ಪ್ರತಿಭಟನೆ ನಡೆಸಿದ್ದು ಕೊರಳಿಗೆ ಹಗ್ಗ ಹಾಕಿಕೊಂಡು ರೈತ ಪ್ರತಿಭಟನೆ ನಡೆಸಿದ್ದಾನೆ. ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಗ್ರಾಮದ ಡಿಜಿ ಜಂತ್ಲಿ ಎಂಬುವ ರೈತ ಕೊರಳಿಗರ ಹಗ್ಗ ಹಾಕಿಕೊಂಡು ನೇಣು ಹಾಕಿಕೊಳ್ಳುವೆ, ಈ ಕಾಯ್ದೆ ಕೈಬಿಡಿ ಎಂದು ವಿನೂತನ ಪ್ರತಿಭಟನೆ ನಡೆಸಿ ಗಮನ ಸೆಳೆದರು. ರೈತರಿಗೆ
ಓನ್ಲಿ ನಂಬರ್ ಬರೋದಕ್ಕೆ ಬರ್ತೀವಿ. ನೀರು ಕೊಡ್ರಿ ನೀರೇ. ರೈತ ವಿರೋಧಿ ಸರ್ಕಾರಕ್ಕೆ ಕೃಷಿ ಬಿಲ್ ವಿರೋಧಿಸಿ ಭಾರತ ಬಂದ್ ಹಿನ್ನೆಲೆ ಗಡಿ ಜಿಲ್ಲೆ ಬೀದರ್ಗೆ ಯಾವುದೇ ರೀತಿ ಬಿಸಿ ತಟ್ಟಿಲ್ಲ. ಕೃಷಿ ಬಿಲ್ ವಿರೋಧಿಸಿ ಭಾರತ ಬಂದ್ ಹಿನ್ನೆಲೆ ಗಡಿ ಜಿಲ್ಲೆ ಬೀದರ್ಗೆ ಯಾವುದೇ ರೀತಿ ಬಂದ್ ಬಿಸಿ ತಟ್ಟಿಲ್ಲ. ಎಂದಿನಂತೆ ಅಂಗಡಿ ಮುಗ್ಗಟ್ಟು, ವ್ಯಾಪಾರ ವಹಿವಾಟು ಆರಂಭವಾಗಿದ್ದು, ಸಾರಿಗೆ ಬಸ್ಗಳ ಸಂಚಾರ, ಎಂದಿನಂತೆ ಆಟೋಗಳು ಕೂಡ ರಸ್ತೆಗಿಳಿದಿವೆ. ಇನ್ನು ರೈತರ ಪ್ರತಿಭಟನೆಗೆ ಕನ್ನಡ ಪರ ಸಂಘಟನೆಗಳು, ಬೀದಿ ಬದಿ ವ್ಯಾಪಾರಿಗಳ ಸಂಘ, ಸಿಪಿಐಎಂ ಸೇರಿದಂತೆ ಹಲವು ಸಂಘಟನೆಗಳು ಸಾಥ್ ನೀಡಿದ್ದು, ಕೇವಲ ಪ್ರತಿಭಟನೆಗೆ ಮಾತ್ರ ಈ ಬಂದ್ ಸೀಮಿತವಾಗಿರುವಂತೆ ಕಾಣುತ್ತಿದೆ. ದೇಶಾದ್ಯಂತ ಭಾರತ ಬಂದ್ ಕರೆ ನೀಡಿದ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಭಾರತ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ರೈತ ವಿರೋಧಿ ಮಸೂದೆ ಕಾಯ್ದೆ ಖಂಡಿಸಿ ಭಾರತ ಬಂದ್ ಕರೆ. ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲಿ ಭಾರತ ಬಂದ್ಗೆ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿದೆ. ರೈತ ವಿರೋಧಿ ಮಸೂದೆಯನ್ನ ಖಂಡಿಸಿ ರೈತ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗಿದ್ದು, ಹುಬ್ಬಳ್ಳಿಯ ನಗರದ ಚೆನ್ನಮ್ಮ ಸರ್ಕಲ್ ಬಳಿ ವಾಹನ ತಡೆದು ಪ್ರತಿಭಟನೆ ನಡೆಸಲಾಯಿತು. ಇನ್ನು ಹುಬ್ಬಳ್ಳಿಯಲ್ಲಿ ಭಾರತ ಬಂದ್ಗೆ ಭಾರಿ ಬೆಂಬಲ ವ್ಯಕ್ತವಾಗಿದೆ. ಭಾರತ ಬಂದ್ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ವಿಭಿನ್ನ ಪ್ರತಿಭಟನೆ ನಡೆಸಿದರು. ಕೃಷಿ ಕಾಯ್ದೆ ಹಾಗೂ ಭೂ ಸುಧಾರಣೆ ಕಾಯ್ದೆಯನ್ನು ವಿರೋಧಿಸಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಚೆನ್ನಮ್ಮ ಸರ್ಕಲ್ ವರೆಗೆ ಹಸಿರು ಬಣ್ಣದ ಬಾವುಟ ಹಿಡಿದುಕೊಂಡು ನೂರಾರು ಮಹಿಳೆಯರು ರ್ಯಾಲಿ ಮಾಡುವುದರ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ಮಾಡಿದರು. ಇದೇ ವೇಳೆ ಹೊಸ ಕೃಷಿ ಕಾಯ್ದೆ ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ದೇಶಾದ್ಯಂತ ಲಕ್ಷಾಂತರ ರೈತರು ಬೀದಿಗಿಳಿದು ದೆಹಲಿ ಚಲೋ ನಡೆಸುತ್ತಿದ್ದಾರೆ. ಆದರೆ ಬಿಜೆಪಿ ಸರ್ಕಾರ ಅನ್ನದಾತರ ಪ್ರತಿಭಟನೆಯನ್ನ ಬಲ ಪ್ರಯೋಗದ ಮೂಲಕ ಹತ್ತಿಕ್ಕಲು ಮುಂದಾಗಿದೆ. ಕೇಂದ್ರ ಸರ್ಕಾರದ ಈ ರೈತ ವಿರೋಧಿ ಜನವಿರೋಧಿ ನಡೆಯನ್ನ ಭಾರತದ ಎಲ್ಲ ಸಮುದಾಯ ಖಂಡಿಸಿದ್ದು, ಕೂಡಲೇ ರೈತರೊಂದಿಗೆ ಚರ್ಚಿಸಿ ಅವರ ಬೇಡಿಕೆಗಳನ್ನು ಈಡೇರಿಸುವಂತೆ ಪಕ್ಷದ ಜಿಲ್ಲಾಧ್ಯಕ್ಷ ಸಂತೋಷ್ ನರಗುಂದ್ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಯನ್ನ ವಿರೋಧಿಸಿ ದೆಹಲಿ ಗಡಿ ಭಾಗದಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವ ಪ್ರತಿಭಟನಾಕಾರರು ಕೂಡಲೇ ಜಾರಿಗೊಂಡಿರುವ ಕಾಯ್ದೆಯನ್ನು ವಾಪಸ್ ಪಡೆಯುವಂತೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಆಗ್ರಹಿಸಿದರು. ಇದೇ ವೇಳೆ ಭಾರತ ಒಕ್ಕೂಟ ಸರ್ಕಾರ ಅಹಂ ತ್ಯಜಿಸಿ ಕೃಷಿ ಮೇಲಿನ ಅನಾಹುತ ತಪ್ಪಿಸಿ ಆಗ್ರಹಿಸಿ ಎಂದು 2,000ಕ್ಕೂ ಹೆಚ್ಚು ಪತ್ರಗಳನ್ನು ಪ್ರಧಾನಿ ಮಂತ್ರಿಗಳಿಗೆ ಬರೆಯುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ರೈತರ ಹೋರಾಟವನ್ನು ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕರಾದ ಅರವಿಂದ್ ಕೇಜ್ರಿವಾಲ್ ತಮ್ಮ ಬೆಂಬಲ ನೀಡಿದ್ದಕ್ಕಾಗಿ ಅವರನ್ನು ಗೃಹ ಬಂಧನಕ್ಕೆ ಒಳಪಡಿಸಲಾಗಿದೆ. ಇದನ್ನು ಆಮ್ ಆದ್ಮಿ ಪಕ್ಷ ತೀವ್ರವಾಗಿ ಖಂಡಿಸಿದೆ. ರೈತ ವಿರೋಧಿ ಮಸೂದೆಗಳನ್ನು ಯಾವ ರಾಜ್ಯ ಸರ್ಕಾರದ ಜೊತೆ ಚರ್ಚೆನೆ ಮಾಡದೆ ಇವತ್ತು ಭಾರತದ ಒಕ್ಕೂಟದ ಸರ್ಕಾರ ಇಂಥ ಕೋವಿಡ್ ಸಂಕಷ್ಟದ ಪರಿಸ್ಥಿತಿಯೊಳಗೆ ಅದರ ಲಾಭವನ್ನು ಪಡೆದು
ಸುಗ್ರೀವಾಜ್ಞೆಯ ಮೂಲಕ ರೈತರನ್ನ ಬದುಕನ್ನು ನಾಶ ಮಾಡುವಂಥ ನೀತಿಗಳನ್ನು ಇವತ್ತು ಜಾರಿಗೊಳಿಸಿದರ ವಿರುದ್ಧ ಇವತ್ತು ಏನು ರಾಷ್ಟ್ರವ್ಯಾಪಿ ರೈತ ಸಂಘಗಳ ಹೋರಾಟ ನಡೆದೈತಿ. ಅದಕ್ಕೆ ಬೆಂಬಲವಾಗಿ ಆಮ್ ಆದ್ಮಿ ಪಕ್ಷ ಇವತ್ತು ನಾವೆಲ್ಲ ಈ ಧರಣಿಯೊಳಗೆ ಪಾಲ್ಗೊಂಡೇವೆ. ಇವತ್ತು ಬಹುತೇಕ ನೀತಿಗಳು ಏನದಾವು ಅಂತಂದ್ರೆ ಅದು ಕೇವಲ ಮಲ್ಟಿನ್ಯಾಷನಲ್ ಕಂಪನಿಯನ್ನು ಓಲೈಸುವುದಕ್ಕಾಗಿ ಇಡೀ 30 ರಾಜ್ಯದಲ್ಲಿ APMCಯ ಬೇರೆ ಬೇರೆ ಏನು ಕಾನೂನುಗಳಿದ್ದು ಅವು ಬಹಳ ತೊಡಕಾಗಿ ಕಾಡ್ತಾ ಇದ್ದು ಈ ಬಹುರಾಷ್ಟ್ರೀಯ ಕಂಪನಿಗಳಿಗೆ. ಆ ಬಹುರಾಷ್ಟ್ರೀಯ ಕಂಪನಿಗೆ ಏನೇನು ಸಮಸ್ಯೆಗಳು ಅನಿಸಿದ್ವಲ್ಲ ವ್ಯಾಪಾರ ಮಾಡಕ್ಕೆ, ಅದನ್ನು ಬಗೆಹರಿಸಕ್ಕೆ ಇವತ್ತು ಏನೇನು ತಿದ್ದುಪಡಿ ಆಗ್ಯಾವು ನೇರವಾಗಿ ಅವ್ರಿಗೆ ಸಹಾಯ ಮಾಡುವಂಥವೇ. ಅದರಲ್ಲಿ 4 ಅದಾವು. ಮೊದಲೇದ್ದು ಅವ್ರಿಗೆ ಬೇಕಾಬಿಟ್ಟು ಶೇಖರಣೆ ಮಾಡಕ್ಕೆ, ಸ್ಟಾಕ್ ಮಾಡಕ್ಕೆ, ಅವ್ರ ಗೋಡಾವಣ ಕಂಟೈನರ್ ಏನೂ ಚೆಕ್ ಮಾಡಬಾರ್ದು, ಅವ್ರು ಎಲ್ಲೆಂದ್ರೆ ಅಲ್ಲಿ ಖರೀದಿ ಮಾಡುವಂಥದ್ದು. ಇದು ಯಾವುದು ಅವ್ರಿಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಇರ್ಬೋದು, ಅವ್ರಿಗೆ ರೈತರಿಗೆ ಯಾವುದೇ ಕೋರ್ಟ್ಗೆ ಹೋಗಕ್ಕೆ ಬರಲಂತ ಕಾನೂನುಗಳನ್ನ ತಿದ್ದುಪಡಿ ಮಾಡಿರೋದು ಇರ್ಬೋದು. ಪ್ರತಿಯೊಂದು ರೈತನ ಕೈ ಕಾಲು ಕಟ್ಟಿ ಒಗೆದು ಮಲ್ಟಿನ್ಯಾಷನಲ್ ಕಂಪನಿ ಏನು ಹೇಳ್ತೈತಿ ಅದನ್ನು ಕೇಳುವಂತ ಪರಿಸ್ಥಿತಿಗೆ ದೂಕುವಂತ ಈ ಮಸೂದೆಗಳಿಗೆ ನಮ್ಮ ಹೇಳಿ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಇನ್ನು ಈ ಪ್ರತಿಭಟನೆಯಲ್ಲಿ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ವಿಕಾಸ್ ಸೊಪ್ಪಿನ್, ಶಶಿಕುಮಾರ್ ಸುಳ್ಳದ್, ಅನಂತಕುಮಾರ್ ಭಾರತೀಯ, ಪ್ರತಿಭಾ ದಿವಾಕರ್, ನವೀನ್ ರಜಪೂತ್, ಮೆಹಬೂಬ್ ಹೊಸಮನಿ, ರವೀಂದ್ರ ಶನಿ, ಮನೋಹರ್ ಸುನಗಾನಿ, ಮಾಗುನೂರ್, ಸಂತೋಷ್ ಮಾನೆ, ಮೆಹಬೂಬ್, ಲಕ್ಷ್ಮಣ್ ರಾಥೋಡ್, ಸಂತೋಷ್ ಕುರಿ, ರೇವಣಸಿದ್ದಪ್ಪ ಹುಬ್ಬಳ್ಳಿ, ಶಿವಕುಮಾರ್ ಬಾಗಲಕೋಟೆ, ಮಂಜು ಸುಳ್ಳದ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಹುಬ್ಬಳ್ಳಿಯ ಚನ್ನಪುರದಲ್ಲಿ ಕುಳಿತು ಚಿರುಮುರಿ ತಿನ್ನುವ ಮೂಲಕ ಹಾಗೂ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಎಪಿಎಂಸಿ ಕಾಯ್ದೆ ಹಾಗೂ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಕರೆ ನೀಡಿರುವ ಭಾರತ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು, ರೈತರು ವಿನೂತನವಾಗಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿದ್ದು ಎಲ್ಲರ ಗಮನ ಸೆಳೆಯುವಂತೆ ಮಾಡಿದರು. ನಗರದ ಚೆನ್ನಮ್ಮ ವೃತ್ತದಲ್ಲಿ ರೋಡಿನಲ್ಲಿ ಕುಳಿತು ಚುರುಮುರಿ ತಿನ್ನುವ ಮುಖಾಂತರ ಮತ್ತು ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇಂದು ದೇಶಾದ್ಯಂತ ರೈತ ಸಮೂಹ, ರೈತ ಬಂಧುಗಳು ಈ ನಮ್ಮ ಅನ್ನದಾತರು, ಇಡೀ ದೇಶದ ಬೆನ್ನೆಲುಬು ಅಂತ ಏನು ಹೇಳ್ತೇವೆ ಅಂತ ಅನ್ನದಾತರ ಕಷ್ಟದಲ್ಲಿ ಅವರ ಬಾಳನ್ನು ಇನ್ನಷ್ಟು ಹಸನುಗೊಳಿಸುವ ನಿಟ್ಟಿನಲ್ಲಿ ಅವ್ರಿಗೆ ಇನ್ನಷ್ಟು ಶಕ್ತಿ ತುಂಬುವ ಕೆಲಸ ಮಾಡೋದನ್ನು ಬಿಟ್ಟು ಕೇಂದ್ರದ ಹಾಗೂ ರಾಜ್ಯದ BJP ನೇತೃತ್ವದ ಈ ಮೋದಿ ಸರ್ಕಾರ ಹಾಗೂ ಯಡಿಯೂರಪ್ಪ ಸರ್ಕಾರ ರೈತರನ್ನು ಇನ್ನಷ್ಟು ಸಂಕಷ್ಟಕ್ಕೆ, ರೈತರಿಗೆ ಇನ್ನಷ್ಟು ತೊಂದರೆ ಕೊಡುವಂಥ ನಿಟ್ಟಿನಲ್ಲಿ ಏನು ಈ ಭೂ ಕಾಯ್ದೆ ಸುಧಾರಣೆ ತಂದಾರ, ಜೊತೆಗೆ APMC ಕಾಯ್ದೆ ತಿದ್ದುಪಡಿ ಮಾಡ್ಯಾರ, ಜೊತೆಗೆ ಕಾರ್ಮಿಕರ ಕಾಯ್ದೆಯನ್ನು ಏನು ತಿದ್ದುಪಡಿ ಮಾಡಿ ಇವತ್ತು ಒಂದು ಕಡೆ ರೈತರನ್ನ ತಾವು ಮುಗಿಸುವಂಥ ಕೆಲಸ ಮಾಡತ್ತೀರಿ, ಮತ್ತೊಂದು ಕಡೆ ಕಾರ್ಮಿಕರನ್ನ. ಇವನ್ನೆಲ್ಲ ಖಂಡಿಸಿ ವಿವಿಧ ಸಂಘಟನೆಗಳು, ರಾಜಕೀಯ ಪಕ್ಷಗಳು, ನಮ್ಮ ವಿವಿಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳ ಪಕ್ಷಗಳು ಎಲ್ಲರೂ ಸೇರಿ ರೈತ ಬಂಧುಗಳು, ಯುವಕರು, ತಾಯಂದಿರು ಎಲ್ಲರೂ ಸೇರಿ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಬಂದ್ ಮಾಡುವ ಮೂಲಕ ಈ ರೈತರ ಹೋರಾಟಕ್ಕೆ, ಕಾರ್ಮಿಕರ ಹೋರಾಟಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ನಮ್ಮ ಸಾರ್ವಜನಿಕರು, ವಿವಿಧ ಪಕ್ಷದ ಮುಖಂಡರು ಹಾಗೂ ಸಂಘಟನೆಗಳು ಮಾಡಿದ್ದಾರೆ. ತಕ್ಷಣ ಮೋದಿಯವರು ಕಿಂಚಿತ್ತು ನಿಮಗೇನಾರ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ರೈತ ಬಂಧುಗಳು, ನಮ್ಮ ಅನ್ನದಾತರು ಅವರನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ರಿ. ಏನು ನೀವು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಈ ದೇಶವನ್ನು ಮಾರುವಂಥ ಕೆಲಸ ಮಾಡತ್ತೀರಿ, ಅದನ್ನು ಕೈ ಬಿಟ್ಟು ರೈತರಿಗೆ ಈ ಮರಣ ಶಾಸನಗಳನ್ನು, ಮರಣ ತಿದ್ದುಪಡಿಗಳನ್ನು ರದ್ದು ಮಾಡಿ ರೈತರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು. ಇಲ್ಲದಲ್ಲಿ ಇವತ್ತು ನಾವು ಭಾಳ ತಾಳ್ಮೆಯಿಂದ ಹೋರಾಟ ಮಾಡ್ತೀವಿ. ಇಲ್ಲ ಅಂದ್ರೆ ನಾಳಿಂದ ಈ ಹೋರಾಟ ಉಗ್ರ ಸ್ವರೂಪ ಪಟ್ಟಿದೆ, ಎಲ್ಲ ಕಡೆ ಬೆಂಕಿ ಹಚ್ಚುವಂಥ ಕೆಲಸ ರೈತರು ಮಾಡ್ತಾರೆ ಅಂತೇಳಿ ಇವತ್ತು ಆಗ್ರಹಪಡಿಸ್ತೇವೆ. ಭಾರತ ಬಂದ್ ಹಿನ್ನೆಲೆ ಬಾಗಲಕೋಟೆಯಲ್ಲಿ ಅಣಕು ಶವಯಾತ್ರೆ ಮಾಡುವ ಮೂಲಕ ವಿಭಿನ್ನ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರ ಹೊರಡಿಸಿರುವ ಕೃಷಿ ಮಸೂದೆಯನ್ನ ಹಿಂಪಡೆಯಬೇಕೆಂದು ಬಾದಾಮಿ ನಗರದ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದಿಂದ ರೈತ ಸಂಘ ಹಾಗೂ ಜೈ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭವಾಗಿ ನಗರದ ರಾಮದುರ್ಗ ವೃತ್ತ, ಅಂಬೇಡ್ಕರ್ ವೃತ್ತ, ವಿವಿಧ ಬೀದಿಗಳಲ್ಲಿ ಸಂಚರಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಅಣಕು ಶವ ಯಾತ್ರೆ ಮಾಡುವುದರ ಮೂಲಕ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಸುಹಾಸ್ ಇಂಗ್ಳೆ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು.
ಭಾರತದ ರೈತರಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಲಿದ್ದು ಕೃಷಿ ಕ್ಷೇತ್ರವನ್ನ ಬಂಡವಾಳಶಾಹಿಗಳಿಗೆ ಬಲಿ ನೀಡಿದಂತಾಗಿದೆ. ಈ ರೀತಿಯಾದ ಕಾನೂನು ಮತ್ತು ಸುಗ್ರೀವಾಜ್ಞೆಗಳಿಂದಾಗಿ ಕೃಷಿ ಮಾರುಕಟ್ಟೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ಪಾತ್ರ ನಿಶ್ಶಬ್ದವಾಗಲಿದೆ. ದೂರದ ವ್ಯಾಪಾರಸ್ಥರು ಮುಗ್ಧ ರೈತರನ್ನ ಆಕ್ರಮಿಸಿ ರೈತರಿಗೆ ಹಾನಿ ಮಾಡುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಎಂದು ರೈತ ಮುಖಂಡರು, ಕನ್ನಡ ಪರ ಹೋರಾಟಗಾರರು ಮಾತನಾಡಿದರು. ಇನ್ನು ಭಾರತ ಬಂದ್ ಹಿನ್ನೆಲೆ ನಗರದಲ್ಲಿ ಎಂದಿನಂತೆ ಅಂಗಡಿ ಮುಗ್ಗಟ್ಟುಗಳು, ಬಸ್ ಸಂಚಾರ ದಿನನಿತ್ಯದ ಹಾಗೆ ಸಂಚಾರ ಇತ್ತು. ಇನ್ನು ಪ್ರತಿಭಟನೆಯಲ್ಲಿ ಉತ್ತರ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಸೋಮಶೇಖರ್ ಬರಗುಂಡಿ, ಜಯ ಕರ್ನಾಟಕ ರಕ್ಷಣಾ ಸೇನೆ ರಾಜ್ಯ ಉಪಾಧ್ಯಕ್ಷರಾದ ರಮೇಶ್ ಬಿಳಗಿ, ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಮಹೇಶ್ ವಡ್ಡರ್, ಎಂಡಿ ಯಲಗಾರ್, ವಸಂತ್ ಜಡಿಯಣ್ಣವರ್, ಅಶೋಕ್ ಸಾರಣ್ಣವರ್, ವಿಎಸ್ ಪಾಟೀಲ್, ರಾಜು ಮೋಕಾಶಿ, ಅಶೋಕ್ ವಡ್ಡರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಕರ್ನಾಟಕ ಬೀದಿ ಬದಿ ವ್ಯಾಪಾರ ಸಂಘಟನೆ ವತಿಯಿಂದ ಬೆಂಬಲ ನೀಡಿ ಪ್ರತಿಭಟನೆ ನಡೆಸಿದರು. ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಹೋರಾಟ. ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಿಜೆಪಿಯ ರೈತ ವಿರೋಧಿ ನೀತಿ ಖಂಡಿಸಿ ಭಾರತ ಬಂದ್ಗೆ ಬೆಂಬಲಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬಿಜೆಪಿಯ ರೈತ ವಿರೋಧಿ ನೀತಿ ಖಂಡಿಸಿ ಭಾರತ ಬಂದ್ ಬೆಂಬಲಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಸದಸ್ಯರು, ಭಾರತದ ರೈತರಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಲಿದ್ದು ಕೃಷಿ ಕ್ಷೇತ್ರವನ್ನ ಬಂಡವಾಳಶಾಹಿಗಳಿಗೆ ಬಲಿ ನೀಡಿದಂತಾಗಿದೆ. ಈ ರೀತಿಯಾದ ಕಾನೂನು ಮತ್ತು ಸುಗ್ರೀವಾಜ್ಞೆಗಳಿಂದಾಗಿ ಕೃಷಿ ಮಾರುಕಟ್ಟೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ಪಾತ್ರ ನಿಶ್ಶಬ್ದವಾಗಲಿದೆ. ದೂರದ ವ್ಯಾಪಾರಸ್ಥರು ಮುಗ್ಧ ರೈತರನ್ನ ಆಕ್ರಮಿಸಿ ರೈತರಿಗೆ ಹಾನಿ ಮಾಡುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು. ನಿನ್ನೆ ನಮ್ಮದು KPCC ಅಧ್ಯಕ್ಷ DK ಶಿವಕುಮಾರ್ ಆದೇಶ ಪ್ರಕಾರ ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ಕಂಪ್ಲೀಟ್ ಭಾರತ್ ಬಂದಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇದೇನು MSP ಮತ್ತು ಲ್ಯಾಂಡ್ ರಿಫಾರ್ಮ್ ಬಿಲ್ಸು ಮತ್ತು ಲೇಬರ್ ಲಾ ಬಿಲ್ ಪಾರ್ಲಿಮೆಂಟಲ್ಲಿ ಮೋದಿಯವರು ಬುಲ್ಡೋಸ್ ಮಾಡಿದ್ದಾರೆ. ಅದಾನಿ ಅಂಬಾನಿಗೆ ಸಪೋರ್ಟ್ ಮಾಡಿದಂಥ ಬಿಲ್ಸ್ ಏನು ಪಾಸ್ ಮಾಡಿದ್ದಾರೆ, ಇದಕ್ಕೆ ನಾವು ರೈತರ ಜೊತೆ ನಿಂತು ಇದಕ್ಕೆ ಲಾಸ್ಟ್ ಮಟ್ಟಿಗೆ ನಾವು ಹೋರಾಟವನ್ನು ಮಾಡ್ತೀವಿ. ಕಂಪ್ಲೀಟ್ ಭಾರತ್ ಬಂದ್ ಮತ್ತು ಇಲ್ಲಿ ಹುಬ್ಬಳ್ಳಿಯಲ್ಲಿ ಕಂಪ್ಲೀಟ್ ರೋಡ್ ಬಂದ್ ಮಾಡಿ, ಎಲ್ಲ ಅಂಗಡಿಗಳು ಬಂದ್ ಮಾಡಿ, ಇವತ್ತು ಏನು ಫಂಕ್ಷನಾಲಿಟಿ ಮಾಡಿ ಕೊಡೋಂಗಿಲ್ಲ. ನಾವು ಪೀಸ್ಫುಲ್ ಆಗಿ ಆದರೂ ಕೂಡ ನಾವು ಎಜಿಟೇಟ್ ಮಾಡಿ ಭಾರತ್ ಬಂದಿಗೆ ಸಪೋರ್ಟ್ ಮಾಡಿ ಇವತ್ತು ನಮ್ಮ ಎಲ್ಲ ರೈತರಿಗೆ ಕಾಂಗ್ರೆಸ್ ಬೆನ್ನಿಗೆ ನಿಂತಿದೆ ಅಂತ ಹೇಳಿಕೆ ನಾನು ಇವತ್ತು ಇಷ್ಟಪಡ್ತೀನಿ. ಭಾರತ್ ಬಂದ್ ಹಿನ್ನೆಲೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಅರೆಬೆತ್ತಲೆ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ ರೈತರು. ಹುಬ್ಬಳ್ಳಿಯಲ್ಲಿ ರೈತರ ಪ್ರತಿಭಟನೆಗೆ ಸಾಥ್ ಕೊಟ್ಟ ಯೋಧ, ಸೈನಿಕ ಪ್ರತಿಭಟನೆಗೆ ಸಾಥ್ ನೀಡುತ್ತಿದ್ದಂತೆ ವಶಕ್ಕೆ ಪಡೆದ ಪೊಲೀಸರು.
ತ್ಯಾಗಕ್ಕೆ ಕೊರಳೊಡ್ಡಿ ಬೇಡುವೆನು, ರೈತ ವಿರೋಧಿ ನಿರ್ಧಾರಕ್ಕೆ ಕೈಬಿಡಿ, ರೈತನ ವಿನೂತನ ಪ್ರತಿಭಟನೆ. ಕೃಷಿ ಬಿಲ್ ವಿರೋಧಿಸಿ ಭಾರತ ಬಂದ್ ಹಿನ್ನೆಲೆ ಗಡಿ ಜಿಲ್ಲೆ ಬೀದರ್ಗೆ ತಟ್ಟದ ಬಂದ್ ಬಿಸಿ. ನ್ಯೂಸ್ ಅವಳಿಂದ ನಾಡಿ ಇದು ಭರವಸೆಯ ಸ್ಫೂರ್ತಿ. ವಂದನೆಗಳು.